ಜೈ ಹಿಂದ್ ಸ್ನೇಹಿತರೆಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, RRB ಗ್ರೂಪ್ ಡಿ ಒಳಗಡೆ ಸೊ ಇತ್ತೀಚೆಗೆ ರೈಲ್ವೆ ಎಕ್ಸಾಮ್ಸ್ ಒಳಗಡೆ ನೋಡ್ತಾ ಇದ್ರೆ RRB ಗ್ರೂಪ್ ಡಿ ವಿದ್ಯಾರ್ಥಿಗಳು ಒಂದು ಖುಷಿ ವಿಚಾರ ಐತಿ. ಸೊ ಅದು ಏನಪ್ಪಾ ಅಂತಂದ್ರೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ ಪ್ರಿಪರೇಷನ್ ಮಾಡ್ತಾ ಇದ್ರೆ ಕಂಪ್ಲೀಟ್ಲಿ ಫ್ರೀ ಬ್ಯಾಚ್ನ ಲಾಂಚ್ ಮಾಡ್ತಾ ಇದ್ದೀವಿ. RRB ಗ್ರೂಪ್ ಡಿ GK ಸೀರೀಸ್ ಅನ್ನು. ಓಕೆ, ಸೊ ಬೆಳಿಗ್ಗೆ 7 ಗಂಟೆಗೆ ಕ್ಲಾಸ್ ಇರ್ತಾವೆ ಅಥವಾ 9 ಗಂಟೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಕನ್ಫರ್ಮ್ ಮಾಡ್ತೀವಿ. ಓಕೆ, ಎಲ್ಲ 10ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, ಬಟ್ ಬೆಳಿಗ್ಗೆ ಅಥವಾ ರಾತ್ರಿ 9 ಗಂಟೆ ಕನ್ಫರ್ಮ್ ಆಗಿಲ್ಲ. ಸೊ ಯಾವಾಗ ಕನ್ಫರ್ಮ್ ಆಗುತ್ತೆ ಸೊ ನಿಮಗೆ ಹೇಳ್ತೀನಿ. ನೀವೇನಾದ್ರೂ RRB ಗ್ರೂಪ್ ಡಿ ಪ್ರಿಪರೇಷನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತಗೊಂಡು ಪ್ರಿಪರೇಷನ್ ಮಾಡಬಹುದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವೆ, ನೀವು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಸರ್ ಹಿಂಗೆ ತೊಗೊಳೋತಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, RRB ಗ್ರೂಪ್ ಡಿ ಒಳಗಡೆ ರೀಫಂಡ್ ಬಗ್ಗೆ ತುಂಬ ಜನ ಕನ್ಫ್ಯೂಷನ್ ಇತ್ತು ಒಂದು, ಆ್ಯಂಡ್ ಎಕ್ಸಾಮ್ ಡೇಟ್ ಬಗ್ಗೆ ಕನ್ಫ್ಯೂಷನ್ ಇತ್ತು, ಆ್ಯಂಡ್ ಕಾಂಪಿಟೇಷನ್ ಲೆವೆಲ್ ಕನ್ಫ್ಯೂಷನ್ ಇತ್ತು. ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೇನೆ ನೋಡ್ರಿ. ಪ್ರತಿಯೊಂದು ರಿಕ್ರೂಟ್ಮೆಂಟ್ ಏನೇನೋ RRB ಒಳಗಡೆ ಸೊ ಎಲ್ಲವನ್ನ ಇದರಲ್ಲಿ ಲಿಸ್ಟ್ ಐತಿ. ಯಾವಾಗ ನೋಟಿಫಿಕೇಶನ್ ಆಗೈತಿ, ಯಾವಾಗ ಅಪ್ಲಿಕೇಶನ್ ಆಗೈತಿ, ಯಾವಾಗ ಎಕ್ಸಾಮ್ ಡೇಟ್ ಆಗ್ಯಾವ, ಯಾವಾಗ ಎಕ್ಸಾಮ್ ಕಂಡಕ್ಟ್ ಆಗೈತಿ, ಯಾವಾಗ ರಿಸಲ್ಟ್ ಬಂದೈತಿ. ಓಕೆ, ಇದ್ರ ಮೂಲಕ ನಾವು RRB ಗ್ರೂಪ್ ಡಿ ನೋಡ್ತಾ ಹೋದ್ರೆ 2024 ರಿಕ್ರೂಟ್ಮೆಂಟ್ದು ಇನ್ನೂ ರಿಸಲ್ಟ್ ಬಂದಿಲ್ಲ. ಓಕೆ, ಸೊ ಎಲ್ಲರಿಗೂ ಗೊತ್ತೈತಿ 2024 CN08. ಓಕೆ, ಸೊ ಆ ಒಂದು RRB ಗ್ರೂಪ್ ಡಿ ಈಗ ನೀವು ಲಾಸ್ಟ್ ಟೈಮ್ ಏನು ಬರ್ತಿರಲ್ಲ ಫೆಬ್ರವರಿ 10 ತಾರೀಕು ಎಕ್ಸಾಮ್ ಮುಗಿದಿದ್ದಾವೆ. ಸೊ ಈ ಒಂದು ಫೆಬ್ರವರಿ 10 ತಾರೀಕು ಮುಗಿದಿರುವಂಥ ಈ ಒಂದು ಎಕ್ಸಾಮ್ದು ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. 2025 ರಿಕ್ರೂಟ್ಮೆಂಟು 2026 ಆಗೈತಿ. ಸೊ ಇನ್ನೂ ಈ 2025 ಎಕ್ಸಾಮ್ ಆಗಿಲ್ಲ. 2026 2027 ಆಗುತ್ತೆ. ಸೊ ಅದು ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. ಓಕೆ, ಅಂದರೆ ನಾವು ಒಂದು ಸ್ವಲ್ಪ ನೋಡ್ತಾ ಹೋದ್ರೆ ಸೊ ಒಂದು 5ರಿಂದ 6 ತಿಂಗಳು ಬ್ಯಾಕ್ ಐತಿ, ಅಂದರೆ ಉಳಿದೈತಿ, ಸ್ವಲ್ಪ ಲೇಟ್ ಆಗೈತಿ. ಓಕೆ, ಸೊ ಇವಾಗ ನಿಮ್ಗೆ ಹೇಳ್ತೀನಿ RRB ಗ್ರೂಪ್ ಡಿ ಕಾಂಪಿಟೇಷನ್ ಲೆವೆಲ್ ಕಂಪ್ಲೀಟ್ಲಿ ಲೋ ಐತಿ. ಮೇನ್ 3 ರೀಸನ್ಸ್ ಅದಾವೆ. ಓಕೆ, ಮೇನ್ಲಿ ಅವು ಎಷ್ಟದಾವೆ? 3 ರೀಸನ್ಸ್ ಅದಾವೆ. ನಿಮ್ಗೆ ಪ್ರತಿಯೊಂದು ಕೂಡ ಹೇಳ್ತೀನಿ. ಓಕೆ, ಸರಿಯಾಗಿ ಕೇಳಿಸ್ಕೊಳ್ತಾ ಹೋಗ್ರಿ. ಪ್ರತಿಯೊಂದು ಕೂಡ ರೀಸನ್ಸ್ ಹೇಳ್ತೀನಿ. ಮೇನ್ಲಿ 3 ಅದಾವೆ ಯಾಕೆ ಲೋ ಐತಿ ನೋಡ್ರಿ. ನಿನ್ನೆ ಒಂದು ಅನಾಲಿಸಿಸ್ ಮಾಡ್ತಾ ಇದ್ವಿ. ನಿನ್ನೆ ಒಂದು ಆ್ಯಕ್ಚುಲಿ RRB ಗ್ರೂಪ್ ಡಿ ಫ್ರೀ ಬ್ಯಾಚಲ್ಲಿ ಲಾಂಚ್ ಮಾಡಿದ್ದೀವಿ. ಸೊ ನೀವೇನಾದರೂ ಫ್ರೀ ಬ್ಯಾಚ್ ಜಾಯ್ನ್ ಆಗೋರಿದ್ರೆ ಸೊ ಡಿಸ್ಕ್ರಿಪ್ಷನ್ದಾಗ ನಾವು ನಮ್ಮದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಈಗಲೇ ಜಾಯ್ನ್ ಆಗ್ರಿ. ಕಂಪ್ಲೀಟ್ಲಿ ಫ್ರೀ ಇರ್ತದೆ, 1 ರೂಪಾಯಿನೂ ತೊಗೊಳ್ಳಲ್ಲ. ಸ್ಕ್ರೀನ್ ಮೇಲೆ ನಿಮಗೆ ಕಾಣತೈತಿ 399 ರೂಪಾಯಿ, ಅಂದರೆ 400 ರೂಪಾಯಿ ಇರುವಂಥ ಈ ಒಂದು ಬ್ಯಾಚ್ ಕಂಪ್ಲೀಟ್ಲಿ ಫ್ರೀ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಈ ಒಂದು ಬ್ಯಾಚ್ ರಿಜಿಸ್ಟರ್ ಆಗಬೇಕಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ಸೊ ಈಗಲೇ ಜಾಯ್ನ್ ಆಗ್ರಿ, ಮೆಸೇಜ್ ಮಾಡಿರಿ. ಸರ್ ನಮಗೆ ನಾವು ರಿಜಿಸ್ಟರ್ ಆಗ್ಬೇಕಂತ ಮೆಸೇಜ್ ಮಾಡಿರಿ. ಇಲ್ಲಪ್ಪ ಅಂತಂದರೆ ಅದ್ರ ಮೇಲೆ ನಂಬರ್ ಕಾಣತೈತಿ ನಿಮಗೆ 9480535490. ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕೇವಲ ವಾಟ್ಸಪ್ ಮಾಡಿರಿ, ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಕಾಲ್ ಪಿಕ್ ಮಾಡಲ್ಲ ಅವರು. ಸೊ ವಾಟ್ಸಪ್ ಮಾಡಿರಿ, ನಿಮಗೆ ಎಲ್ಲ ಡೀಟೇಲ್ ಹೇಳ್ತಾರೆ. GK ಅಂತೂ ನಾನು ಹೇಳ್ತೀನಿ. ಸೊ GK ಇರ್ತದೆ, ಸೈನ್ಸ್ ಇರ್ತದೆ, ಮತ್ತು ಕರೆಂಟ್ ಅಫೇರ್ಸ್ ಇರ್ತದೆ. ಓಕೆ, ಸೊ ಇದ್ರ ಮೂಲಕ ನೀವು ಅದನ್ನು ಫಾಲೋ ಮಾಡ್ಕೊಂಡು ತೊಗೋಬೋದು. ಆ್ಯಂಡ್ ಓಕೆ, ಈ ಕಡೆ ಬನ್ನಿರಿ. ಸೊ ನಾವು ನಿನ್ನೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಒಂದು ಅವರೇಜನ್ನು ಮಾಡಿದ್ವಿ. RRB NTPC ಗ್ರ್ಯಾಜುಯೇಟ್ ಲೆವೆಲ್ಗೆ ಸೊ ಟೋಟಲ್ 100 ಹುಡುಗರು 100 ಜನ ಅಪ್ಲೈ ಮಾಡ್ಯಾರ ಅನ್ಕೋರಿ. ಅದ್ರ ಎಷ್ಟು ಜನ ಅಟೆಂಡ್ ಆಗತ್ತಾರ ಇದು ಮ್ಯಾಟ್ರ್ ಆಗುತ್ತೆ ನೋಡಿರಿ. ಗ್ರಾಜುಯೇಟ್ ಬರೋರು ಎಲ್ಲರೂ ಕೂಡ ಗ್ರೂಪ್ ಡಿ ಕೂಡ ಪ್ರಿಪರೇಷನ್ ಮಾಡ್ತಿರ್ತಾರೆ ನೋಡಿರಿ. ಗ್ರೂಪ್ ಡಿ ಪ್ರಿಪರೇಷನ್ ಮಾಡೋರು ಎಲ್ಲರೂ ಕೂಡ ಗ್ರಾಜುಯೇಟ್ ಮಾಡಲ್ಲ. ಯಾಕಂದರೆ ಸೊ ಅವ್ರದ್ದು ಡಿಗ್ರಿ ಆಗಿರಲ್ಲ. ಕೆಲವರು 10th ಮುಗಿಸಿ ಬಿಟ್ಟಿರ್ತಾರೆ, ಕೆಲವರು PUC ಫೇಲ್ ಆಗಿರ್ತಾರೆ, ಅಥವಾ PUC ಇರ್ತಾರೆ, ಅಥವಾ ಡಿಗ್ರಿ ಫೇಲ್ ಆಗಿರ್ತಾರೆ, ಡಿಗ್ರಿಯಲ್ಲಿರ್ತಾರೆ. ಸೊ ಎಲ್ಲರೂ ಕೂಡ NTPC ಎಕ್ಸಾಮ್ನ ಅಟೆಂಡ್ ಆಗಲ್ಲ. ಸೊ ಅವರೆಲ್ಲರೂ ಏನು ಮಾಡ್ತಾರೆ, ಗ್ರೂಪ್ ಡಿ ಬರ್ತಾರೆ. ಸೊ ಇಲ್ಲಿ ಕಾಂಪಿಟೇಷನ್ ಹೈ ಆಗುತ್ತೆ ಈ ಲೆವೆಲ್ ಹೋಲಿಸಿದ್ರೆ. ಬಟ್ RRB NTPC ಗ್ರಾಜುಯೇಟ್ ಲೆವೆಲ್ ಟೋಟಲ್ ಅಟೆಂಡೆನ್ಸ್ ಬಂದ್ಬಿಟ್ಟು ಕೇವಲ 40ರಿಂದ 50% ಐತಿ. 40 to 50% ಐತಿ. ಅಂದರೆ 100ಕ್ಕೆ 40ರಿಂದ 50 ಜನ ಅಟೆಂಡ್ ಆಗಿದ್ದಾರೆ ಎಕ್ಸಾಮ್ಸ್. ಅಂಡರ್ ಗ್ರಾಜುಯೇಟ್ ನೋಡೋಣ. ಅಂಡರ್ ಗ್ರಾಜುಯೇಟ್ ಇನ್ನೂ ಕೂಡ ಎಕ್ಸಾಮ್ ಡೇಟ್ ಬಂದಿಲ್ಲ. ಸೊ ಎಕ್ಸಾಮ್ ಎಷ್ಟು ಜನ ಅಟೆಂಡ್ ಆಗ್ತಾರೆ ಒಂದು ಎಕ್ಸ್ಪೆಕ್ಟೆಡ್. ಇದು ಗ್ರಾಜುಯೇಟ್ ಮೇಲೆ ನೋಡಿದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನೋಡಿರಿ, ಬೆಳಿಗ್ಗೆ ಮಧ್ಯಾಹ್ನ ಏನಾದರೂ ಬಿಸಿಲು ಇಲ್ಲಪ್ಪ ಸೊ ನಿಮಗೆ ಒಂದು ಕ್ಲಿಯರ್ ಆಗಿಬಿಡುತ್ತೆ, ಇವತ್ತು ಮಳೆ ಬರುತ್ತೆ ಅಂತೇಳಿ. ಅದೇ ರೀತಿ ಸೊ ಲಾಸ್ಟ್ ವರ್ಷನ್ ಅಟೆಂಡ್ ಆಗಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ಹೇಳ್ತಾರೆ ಎಲ್ಲರೂ ಕೂಡ ಇಷ್ಟ ಆಗಬಹುದು. 40 to 50% ಅಟೆಂಡ್ ಆಗ್ತಿರೋಂಥ ಕ್ಯಾಂಡಿಡೇಟ್ಸು. ಸೊ ಇಲ್ಲಿ ನಿಮಗೆ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ಸೊ ಆ ಒಂದು 40 to 50% ಉಳಿದಿರೋಂಥ 50% ಜನರಿಗೆ ಇಂಟ್ರೆಸ್ಟ್ ಇಲ್ಲ. ಎರಡನೇದು ಸೊ ಆ 40-50% ಒಳಗಡೆ ಅವರೇ ಜಾಬ್ ತೊಗೋತಾರೆ ಯಾರೆಲ್ಲ ಎಕ್ಸಾಮ್ ಅಟೆಂಡ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ಯಾರೆಲ್ಲ ಇಂಟ್ರೆಸ್ಟ್ ಇಲ್ಲ ಅವ್ರು ಕೂಡ ಎಕ್ಸಾಮ್ ಬರಲ್ಲ. ಆ್ಯಂಡ್ ಎಕ್ಸಾಮ್ ಸೆಂಟರ್ ದೂರ ಕೊಟ್ಟರೆ ಅವರು ಕೂಡ ಎಕ್ಸಾಮ್ ಬರಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಯಾರೆಲ್ಲ ಗ್ರಾಜುಯೇಟಲ್ಲಿ ಜಾಬ್ ತೊಗೋತಾರೆ ಅವ್ರು ಗ್ರೂಪ್ ಡಿ ಎಕ್ಸಾಮ್ ಬರೋಕ್ಕೆ ಹೋಗಲ್ಲ. ಓಕೆ, ಆ್ಯಂಡ್ ಗ್ರಾಜುಯೇಟಲ್ಲೇ ಬೇಗ ಜಾಬ್ ಆಗುತ್ತೆ. ಯಾಕಂದರೆ ಕಾಂಪಿಟೇಷನ್ ಲೆವೆಲ್ ಕಡಿಮೆ ಇರ್ತದೆ RRB ಗ್ರೂಪ್ ಡಿ ಹೋಲಿಕೆ ಮಾಡಿದರೆ. ಸೊ 2 ಮೇನ್ ರೀಸನ್ಸ್ ಅದಾವ. ಸೊ RRB ಗ್ರೂಪ್ ಡಿಗೆ ಹೋಲಿಕೆ ಕಡಿಮೆ ಆಗುತ್ತೆ.
ಮೂರನೇ ಮೇನ್ ರೀಸನ್ ಏನಪ್ಪ ಅಂತಂದ್ರೆ ನಮ್ಮ ನಮ್ಮ SWR ಸೌತ್ ವೆಸ್ಟರ್ನ್ ರೈಲ್ವೆ ನಮ್ಮ ಕರ್ನಾಟಕ ಝೋನ್ಗೆ ಎಷ್ಟು ಕೊಟ್ಟಿದ್ದಾರೆ ವೇಕೆನ್ಸಿಗಳು? ಕೇವಲ 90 ವೇಕೆನ್ಸಿಗಳಿದಾವೆ. ಓಕೆ, ಸೊ ತುಂಬ ಜನ ಕನ್ಫ್ಯೂಷನ್ ಐತಿ, ಸರ್ ವೇಕೆನ್ಸಿಗಳು ಇನ್ಕ್ರೀಸ್ ಆಗುತ್ತಾ ಇಲ್ಲ ಅಂತ ಹೇಳಿ. ಸೊ ಇನ್ಕ್ರೀಸ್ ಆಗ್ತಾವೆಲ್ಲೋ ಯಾವುದೇ ರೀತಿ ಇನ್ಫಾರ್ಮೇಷನಲ್ಲಿ ಯಾವುದೇ ರೀತಿ ಮಾಹಿತಿ ಇಲ್ಲ. ಸೊ ಅದೇನಾದರೂ ಇನ್ಫಾರ್ಮೇಷನ್ ಬಂದರೆ ಡೆಫಿನೆಟ್ಲಿ ನಿಮಗೆ ಹೇಳ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನೋಡಿರಿ, RRB ಗ್ರೂಪ್ ಡಿ ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ನಿಮ್ಮ ಊರಿಗೆ ಬರೋರು ಕೂಡ ಸೊ ಪ್ರತಿಯೊಂದು ಅಪ್ಡೇಟ್ ಈ ಒಂದು ಚಾನಲ್ ಕೊಡ್ತಾ ಇರ್ತೀವಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಓಕೆ ಸ್ನೇಹಿತರೆ, ನೋಡ್ರಿ, ಕರ್ನಾಟಕದಲ್ಲಿ ಟೋಟಲ್ ಎಷ್ಟು ವೇಕೆನ್ಸಿಗಳಿದಾವೆ RRB ಗ್ರೂಪ್ ಡಿ ಅಪ್ಪ ಅಂತಂದ್ರೆ ಟೋಟಲ್ 90 ವೇಕೆನ್ಸಿಗಳಿದಾವೆ. ಸೊ ಅದರಲ್ಲಿ ನೀವು ಕಾಸ್ಟ್ ವೈಸ್ ಡಿವೈಡ್ ಮಾಡಿದರೆ ಸೊ ಇನ್ನೂ ತುಂಬ ಕಡಿಮೆ ಸಿಗ್ತವೆ. ಓಕೆ, ಕಡಿಮೆ ವೇಕೆನ್ಸಿಗಳು ಸಿಗ್ತವೆ. ಇದು ಮೇನ್ ರೀಸನ್ ವೇಕೆನ್ಸಿ ಕಡಿಮೆ ಆಗಲಿಕ್ಕೆ. ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಕಡೆ ಒಂದಿಷ್ಟು ಜನ ಅಪ್ಲೈ ಮಾಡಿರಲಿಲ್ಲ. ಯಾಕೆ ಅಪ್ಲೈ ಮಾಡಿಲ್ಲ? ಬೈ ಕರ್ನಾಟಕಕ್ಕೆ ಪೋಸ್ಟ್ ಅಲ್ದಾವ್, ವೆರಿ ಸಿಂಪಲ್. ಕರ್ನಾಟಕ ಪೋಸ್ಟ್ ಅಲ್ದಾವ್ ಕೇವಲ 90 ಅದಾವ, ನಮಗೆಲ್ಲ ಸಿಗ್ತಾವೆ. ಹಿಂಗೆ ಅಂದು ಬಿಟ್ಟವರೇ ಜಾಸ್ತಿ ಇದ್ದಾರೆ. ಕಳೆದ ಬಾರಿ 1,08,00,000 ಅಪ್ಲಿಕೇಶನ್ ಬಂದಿದ್ದು, ಈ ಸಲ ಅಷ್ಟು ಬಂದಿರಂಗಿಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ವೇಕೆನ್ಸಿ ಮೇಲೆ ತುಂಬ ಜನ ದೂರ ಸರಿತಾರೆ. ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ಈ ಸಲ 90 ಅದಾವೆ. ಸೊ ಲಾಸ್ಟ್ ಟೈಮ್ ಜಾಸ್ತಿ ಇದ್ದು. ಸೊ ಲಾಸ್ಟ್ ಟೈಮ್ ಬೇರೆ ಸುತ್ತಮುತ್ತ ಇರುವಂಥ ಝೋನ್ಸ್ ಹುಡುಗರೆಲ್ಲ ವಿಚಾರ ಮಾಡ್ತಾರೆ. ಸೊ ನಾವು ಬೆಂಗಳೂರು ಹಾಕಿದ್ರೆ ಹೆಂಗೆ, ಬೆಂಗಳೂರಲ್ಲಿ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ, ಸೊ ಬೆಂಗಳೂರಲ್ಲಿ ಜಾಸ್ತಿ ವೇಕೆನ್ಸಿಗಳಿದಾವೆ ಅಂತೇಳಿ. ಸೊ ಅವ್ರು ಏನಾದರೂ ಲಾಸ್ಟ್ ಟೈಮ್ ಇಲ್ಲಿ ಅಪ್ಲೈ ಮಾಡಿದರೆ ಈ ಬಾರಿ ಅವ್ರು ಇಲ್ಲಿ ಅಪ್ಲೈ ಮಾಡಲ್ಲ. ಏನಕ್ಕಪ್ಪ ಅಂತಂದರೆ, ಒಂದನೇದು ಕನ್ನಡದಲ್ಲಿ ಎಕ್ಸಾಮ್ ಐತಿ, ನಮ್ಮ ಕರ್ನಾಟಕ ಹುಡುಗರು ಕೂಡ ರೆಡಿ ಆಗ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿರ್ತದೆ. ಎರಡನೇದು ಕರ್ನಾಟಕದಲ್ಲಿ ವೇಕೆನ್ಸಿಗಳು 90 ಇದಾವೆ. ಓಕೆ, ಸೊ ಇದು ಮೇನ್ ಎರಡು. ಈ ಒಂದು ರೀಸನ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಕಾಂಪಿಟೇಷನ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಈ ಬಾರಿ RRB ಗ್ರೂಪ್ ಡಿ. ಇವಾಗ ತುಂಬ ಜನ ಕನ್ಫ್ಯೂಷನ್ ಐತಿ, ಸರ್ ನಾವು ಕರ್ನಾಟಕ ಅಪ್ಲೈ ಮಾಡಿಲ್ರಿ ಸರ್, ನಾವು ಚೆನ್ನೈ ಸೊ ಬೇರೆ ಕಡೆ ಎಲ್ಲ ಅಪ್ಲೈ ಮಾಡಿದ್ರಿ ಸರ್, ನಮ್ದು ಹೆಂಗ್ರಿ? ನೋಡ್ರಿ, ನಾನು ಹೇಳ್ತೀನಿ, ಎಲ್ಲಿ ನೋಡಿದ್ರು ಕೂಡ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಈ ಬಾರಿ. ಏನಕ್ಕಪ್ಪ ಅಂತಂದರೆ ನೋಡ್ರಿ, ಪ್ಯಾಂಡಮಿಕ್ ಇಯರ್ ಆಗಿ 2019-20 ಆದಮೇಲೆ ಸೊ RRB ಒಳಗಡೆ 10th ಮೇಲೆ ಕರೆದಿರುವಂಥ ವೇಕೆನ್ಸಿ RRB ಗ್ರೂಪ್ ಡಿ ಒಂದೇ. 10th ಪಾಸ್ ಆದರೆ ಅಪ್ಲೈ ಮಾಡಿರಪ್ಪ ಅಂದಿದ್ದು RRB ಗ್ರೂಪ್ ಡಿ ಒಂದೇ. ಸೊ ಏನಕ್ಕೆ ಇದು ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ, ನೋಡ್ರಿ, ಎಷ್ಟು ಜನ SSCGD ಐತಿ 10th ಮ್ಯಾಗ ಐತಿ, ಆರ್ಮಿ ಐತಿ 10th ಮ್ಯಾಗ ಐತಿ. ಸೊ ಯಾರು ಕೂಡ ಕೆಲವೊಂದಿಷ್ಟು ಜನ ಆರ್ಮಿ ಫಿಸಿಕಲ್ ಫಿಟ್ ಇರಂಗಿಲ್ಲ, ಕೆಲವರು ಮೆಡಿಕಲ್ ಫಿಟ್ ಇರಂಗಿಲ್ಲ. ಸೊ ಅವರೆಲ್ಲ ಏನು ಮಾಡ್ತಾರೆ, ಆರ್ಮಿ ಸ್ಕಿಪ್ ಮಾಡ್ತಾರೆ, ಆರ್ಮಿ ಬಿಟ್ಟು ಬಿಡ್ತಾರೆ. ಸೊ ಅವರೆಲ್ಲ ಇಂಥ ವೇಕೆನ್ಸಿಗಳು ಕೂತಿರ್ತಾರೆ. ಸೊ ಆರ್ಮಿ ಬಿಟ್ಟು ನೆಕ್ಸ್ಟ್ ರೆಸ್ಪೆಕ್ಟೆಡ್ ಡಿಪಾರ್ಟ್ಮೆಂಟ್ ಅಂದರೆ ರೈಲ್ವೆ. ಸೊ ಇದಕ್ಕೋಸ್ಕರ ಕುಂತಿದ್ರು. ಸೊ ಅದಕ್ಕೋಸ್ಕರ ಅಪ್ಲೈ ಮಾಡಿದ್ರು. 1,08,00,000 ಅಪ್ಲಿಕೇಶನ್ ಲಾಸ್ಟ್ ಟೈಮ್ ಬಂದಿದ್ದು. ಈ ಬಾರಿ ಅದಕ್ಕೆ ಜಾಸ್ತಿ ಬರಲ್ಲ. ಯಾಕಂದ್ರೆ ಅವ್ರು ಒಂದ್ಸಲ ಬರೋದು ನೋಡ್ತಾರೆ, ಏಜ್ ಆಗಿತ್ತಪ್ಪ ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ಸೊ ಬೇರೆ ಪೋಸ್ಟಿಗೆ ಹೋಗ್ತಾರೆ. ಅರ್ಥ ಆಯ್ತಾ? ಸೊ ಏಜ್ ಮುಗಿಲಿ ಬಿಡಲಿ, ಸೊ ಬೇರೆ ಪ್ರೈವೇಟ್ ಪೋಸ್ಟಿಗೆ ಹೋಗಿರ್ತಾರೆ, ಪ್ರೈವೇಟ್ ಒಳಗೆ ವರ್ಕ್ ಮಾಡ್ತಾರೆ. ಏನಕ್ಕಪ್ಪ ಅಂತಂದ್ರೆ, ಈಗ ನೋಡ್ರಿ, ನೀವೇ ಡಿಗ್ರಿ ಮುಗಿಸ್ಕೊಂಡು ಮನ್ಯಾಗ ಒಂದು ತಿಂಗಳು ಕುಂಟ್ರಿ, ಮನ್ಯಾಗ ಬೈತಾರೆ, ಡಿಗ್ರಿ ಮುಗಿದು ಹೆಂಗೆ ಕೂತಾನಂತೆ. ಸೊ ಹಂಗೆ ಏಜ್ ಇದ್ರು ಕೂಡ ಸೊ ಕೆಲವು ಜನ ಬರೆಯಂಗಿಲ್ಲ. ಸೊ ಕೆಲವು ಜನಕ್ಕೆ RRB ಗ್ರೂಪ್ ಡಿ ಅಂದ್ರೆ ಏನು ಗೊತ್ತಿಲ್ಲ. ಓಕೆ, ಇನ್ಮೇಲೆ ಗೊತ್ತಾಗುತ್ತೆ. ಯಾಕೆ ಕಾಂಪಿಟೇಷನ್ ಗೊತ್ತಾಗ್ತದೆ. ನೀವು ಮತ್ತೊಬ್ರು ಹೇಳ್ತಾರೆ, ಅವ್ರು ಮತ್ತೊಬ್ರು ಹೇಳ್ತಾರೆ. ಸೊ ಈ ಒಂದು ವಿಡಿಯೋ ಇನ್ನೂ 1000 ಜನ ನೋಡ್ತಾರೆ. ಅರ್ಥ ಆಯ್ತಾ? ಸೊ ಹಿಂಗೆ ಕಾಂಪಿಟೇಷನ್ ಆಗಿದೆ. ಬಟ್ ಈ ಬಾರಿ ಏನೆಲ್ಲ ಓದ್ತಾ ಇದ್ರಿ, ಸ್ವಲ್ಪ ಸೀರಿಯಸ್ಲಿ ಓದ್ರಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿರಿ. ಸ್ನೇಹಿತರೆ, ನಿಮಗೇನಾದರೂ GK ಮತ್ತು ಕರೆಂಟ್ ಅಫೇರ್ಸ್ ಒಳಗೆ ಕನ್ಫ್ಯೂಷನ್ ಆಗ್ತದೆ, ಸರ್ ಕರೆಂಟ್ ಅಫೇರ್ಸ್ ಏನು ಓದ್ಬೇಕ್ರಿ, ಯಾವ್ದು ಓದ್ಬೇಕಂತ ಡೌಟ್ ಇದ್ದರೆ, ಸೊ ಡೋಂಟ್ ವರಿ, ನಾನು ನಿಮಗೆ RRB ಗ್ರೂಪ್ ಡಿ ಕನಸು 0.1 ಬ್ಯಾಚ್ನ ಲಾಂಚ್ ಮಾಡ್ತಾ ಇದ್ದೀವಿ. ಸ್ಕ್ರೀನ್ ಮೇಲೆ ನಿಮಗೆ ಕಾಣತೈತಿ. ಈ ಒಂದು ಬ್ಯಾಚ್ ನೀವು ಜಾಯ್ನ್ ಆಗ್ಬೋದು. ಸರ್ ಹೆಂಗೆ ಜಾಯ್ನ್ ಆಗೋದು ಅಂದರೆ, ಸ್ಕ್ರೀನ್ ಕಾಣ್ತಾರೆ, ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೇನೆ. ಓಕೆ, ಸೊ ಐ ಹೋಪ್ ನಿಮಗೆ ಆ್ಯಂಡ್ ಮತ್ತೆ ನೀವೇನಾದರೂ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ, ಸೊ ಈಗಲೇ ಡಿಸ್ಕ್ರಿಪ್ಷನ್ ಲಿಂಕ್ ಐತಿ, ಜಾಯ್ನ್ ಆಗಿರಿ. ಸೊ ನೀವು 100% ಯೂಸ್ ಆಗುತ್ತೆ. ಕ್ಲಾಸ್ ಲಿಂಕ್ಗಳು ಅಲ್ಲೇ ಸಿಗ್ತವೆ, ಏನಾದರೂ ಅಪ್ಡೇಟ್ ಬಂದರೆ ಅಲ್ಲೇ ಸಿಗ್ತವೆ, ಎಕ್ಸಾಮ್ ಡೇಟ್ ಬಂದರೆ ಅಲ್ಲೇ ಸಿಗ್ತವೆ. ಅಪ್ಲಿಕೇಶನ್ ಸ್ಟೇಟಸ್ ಬಿಟ್ಟ ತಕ್ಷಣ ಲಿಂಕ್ ಕೂಡ ಅಲ್ಲೇ ಹಾಕಿರ್ತೀನಿ ನಮ್ಮ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ದಾಗ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಒಳಗೆ. ಸೊ ಈಗಲೇ ಜಾಯ್ನ್ ಆಗಿರ ಅಂತ ಹೇಳ್ತಾ, ಸೊ ಐ ಹೋಪ್ ಈ ಒಂದು ವಿಡಿಯೋ ಇಲ್ಲಿ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್.